ನಮಸ್ಕಾರ ರೀ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ಕೊತ ವಿಡಿಯೋ ಚಾಲು ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ. ಬಟ್ ಟೈಮ್ ಎಷ್ಟಿಗದ ಈಗ ಇವತ್ತು ಥಂಬ್ನೇಲ್ ನೋಡಿರ್ತೀರಿ ನೀವು ಎಲ್ಲರೂ. ಎಲ್ಲಿ ಹೋಗೋದ ಅಂತ ಗೊತ್ತಿದೆ, ಪಾತಾಳೇಶ್ವರ ಮಂದಿರಕ್ಕೆ ಹೋದ. ಸೊ ಥಂಬ್ನೇಲ್ ನೋಡ್ರಿ ಅಂದ್ರೆ ವಿಡಿಯೋ ಭೀ ನೋಡ್ರಿ, ವಿಡಿಯೋ ಪೂರ್ತಿ ನೋಡ್ರಿ, ತಿಳಿತದೆ ವಿಡಿಯೋದಾಗ ಹೆಂಗದ ಮತ್ತು ಹಿಸ್ಟ್ರಿ ಇದ್ದಿದ್ದು, ಅದು ಒಂದು ಇತಿಹಾಸದ ಒಂದು ಚಂದ ಅದ, ಒಳ್ಳೇದ ಗುಡಿ. ಸೊ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ, ನಿಮ್ಗೆ ಅದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಾಗ್ತದ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಅದ. ನೀವು ಕೇಳ್ತಿರೋದು ನಿಮ್ಗೆ ಒಂದು ಏನೋ ಅದ, ಬಟ್ ಅದ ಟ್ರೈ ಮಾಡಲತ್ತ ಒಂದಾಗ್ಯದ. ಸೊ ವಿಡಿಯೋ ಚಾಲು ಮಾಡೋಕ್ಕಿಂತ ಮೊದಲು ಎಲ್ಲರಿಗೂ ಹೇಳ್ಬೇಕಂತೀನಿ, ವಿಡಿಯೋ ಚಾಲು ಮಾಡೋಣ. ವಿಡಿಯೋಗೆ ನಂಗೆ ಯಾರಾದರೂ ಹೊಸದಾಗಿದ್ದರೆ ವಿಡಿಯೋಗೆಲ್ಲ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಶೇರ್ ಮಾಡಿರಿ, ಮತ್ತು ಹಾಗೆ ಮರಿಬೇಡ್ರಿ ವಿಡಿಯೋಗೆ ಶೇರ್ ಮಾಡೋದು. ವಿಡಿಯೋ ನೀವು ಭೀ ಪೂರ್ತಿ ನೋಡ್ರಿ, ಮತ್ತೊಬ್ರಿಗೆ ಭೀ ಪೂರ್ತಿ ನೋಡು ಅಂತ ಹೇಳ್ರಿ. ಓಕೆ, ಸಿಗ್ತೀವಿ ಡೈರೆಕ್ಟ್ ಪ್ಲೇಸ್ಲೇನೆ. ಆದಷ್ಟು ವಿಡಿಯೋ ಪೂರ್ತಿ ನೋಡೋದು ಕಲೀರಿ, ಸ್ವಲ್ಪ ನಮ್ಮಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡೋದು ಭೀ ಕಲೀರಿ. ಆದಷ್ಟು ಎಲ್ಲರಿಗೆ ಸಪೋರ್ಟ್ ಮಾಡೋಗತ್ತೀರಿ. ಈಗ ಅರ್ಧ ಮಂದಿ ಸಪೋರ್ಟ್ ಮಾಡತ್ತೀರಿ. ಸೊ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಪ್ಲೀಸ್, ಶೇರ್ ಅದು ಮಾಡಿರಿ. ಹಿಂಗೆ ಈಗ ಸಿಗ್ತೀನಿ ಡೈರೆಕ್ಟ್ ಇಲ್ಲಿ ಹೋಗೋದು, ಹಡಪ್ಸರ ಅಲ್ಲಿ ಸ್ವರ್ಗಟ್ ಹೋಗೋದು, ಇವೆಲ್ಲ ಪ್ಲೇಸ್ ತೋರಿಸಿ ಬೇಸರಿಗೆ ಅದಕ್ಕೆ ಭಾಳ ಮಂದಿನ ಕಾಂಟ್ಯಾಕ್ಟ್ ಮೆಸೇಜ್ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ ನನಗೆ ಎಷ್ಟು ಮಂದಿ ಹೇಳ್ಯಾರ. ಅದೆಲ್ಲ ಹಂಗೆ ಡೈರೆಕ್ಟ್ ಹೋಗೋದು ತೋರಿಸ್ಬಿಡತ್ತಿ. ಸೊ ಡೈರೆಕ್ಟ್ ಪ್ಲೇಸ್ ತೋರಿಸು, ಅಲ್ಲಿದೆ ಡೈರೆಕ್ಟ್ ವಿಡಿಯೋ ಚಾಲು ಮಾಡೋದಲ್ಲ ನೋಡ್ರಿ. ನಿಮ್ಗೆ ಮತ್ತೇನದ ಪ್ಲೇಸ್ಲೇನೆ ಡೈರೆಕ್ಟ್ ವಿಡಿಯೋ ತೋರಿಸ್ತೀನಿ. ಓಕೆ, 5 minutes later. ಇಲ್ಲಿ ಹೊರಗಡೆ ಬಂದಿನ ಸಿಗ್ನಲ್ ನೋಡ್ರಿ, ಇಲ್ಲಿ ಪಬ್ಲಿಕ್ ಅದ. ಇಲ್ಲಿ ಪಬ್ಲಿಕ್ದಾಗ ವಿಡಿಯೋ ಮಾಡೋದೇನು ಮೀಟರ್ ಬೇಕು, ಮೀಟರ್ ಇಲ್ಲಿ ನೋಡ್ರಿ. ಇದೇನು ಅದ ನೋಡ್ರಿ, ಇಲ್ಲಿ ಮುಂದೆ ಹೋಗೋದು ಸ್ಟ್ರೇಟ ಆ ಕಡೆ ಹತ್ತಿರ ಆ ಕಡೆ ಬರ್ತದೆ. ಮತ್ತು ಈ ಕಡೆದು ನಾ ಬಂದಿನಿ ಬರೋದು ಈಗ ಸದ್ಯಕ್ಕೆ ನೋಡ್ರಿ. ಇಲ್ಲಿ ಒಳಗೆ ಹೊಂಟಿದ್ದು ಇಲ್ಲಿ ನೋಡ್ರಿ, ಇಲ್ಲಿ ಆಲದ ಮರ ಅದಾವ. ಸೊ ಈಗ ನಡ್ಕೋತ ಇಲ್ಲಿದು ಹಿಂಗೆ ಸ್ವಲ್ಪ ಕೆಳಗೆ ಹೋದಂದ್ರೆ ಇಲ್ಲಿ ಡೈರೆಕ್ಟ್ ಏನು ಇದು ನೋಡೋಕೆ ಎಷ್ಟೇ ಕಾಣಿಸ್ತದೆ, ಎದುರೇನು ಕಾಣಿಸುತ್ತದೆ ಮಂಟಪಕ್ಕೆ ಒಂದು ಅದೇನದಂದ್ರೆ ಬಸವಣ್ಣ, ಈ ಪರಮಾತ್ಮ ಮಂದಿರ ಬಸವಣ್ಣ ಏನಿದ್ದಲ್ಲ ಅವನ ಸಲಕ್ಕೆ ಅದು ಮಂಟಪ ಮಾಡಿಸಿದ್ದು, ಅದು ಒಂದು ಕಟ್ಟಿದ, ಅದು ಆ ಹಳಿ ಕಾಲದಾಗ ಕಟ್ಟಿದ್ದು. ಸೊ ಈ ಮಂಟಪ ಇಲ್ಲಿ ಬಸವಣ್ಣ ಸಲಕ್ಕೆ ಅದು ಇದು ಅದಲ್ಲದೆ ಆಲ್ ಫಾರಿನರ್ಸ್ ಭೀ ಬಂದಾರ. ಅದು ದಮ್ನಿಗೆ ಸಂಜೆ ಹೋಗ್ತೀನಿ ನೋಡಮಲ್ಲಿ ಫಾರಿನರ್ಸ್ ಭೀ ಬಂದಾರ. ಒಬ್ರು ಇಲ್ಲಿ ಹೋಗಪ್ಪ ನಾ ಅನ್ಕೊಟ್ಟಿದ್ದು ಇವ್ರು ಫಾರಿನರ್ಸ್ ಸುಮ್ಮನೆ ಅಂದಾಜು ತಿರುಗಾಡ್ಕೊಂಡು ಬಂದಿರ್ಬೇಕಪ್ಪ. ಹಿಂಗೆ ಒಂದು 20 ಮಂದಿ ಆ ಕಡೆ ನಡ್ಕೊತ ಹೊಂಟ್ರಿ ಆ ಕಡೆ. ಬಟ್ ಅದು ವಿಡಿಯೋದೇ ಬಂದಿಲ್ಲ. ಇದೇನು ಮಂಟಪ ನೋಡಿದ್ರೆ ನೋಡಿ, ಇದು ಈ ಥರ ಅದು ಮಸ್ತ್ ಮಂಟಪ. ಈಗ ನೋಡಿದ್ರೆ ನಿಮ್ಗೆ ಅನ್ನಿಸ್ತೇನಿದು ಈಗ ನಿಮಗೆ ಹೀಗೆ ಮಾಡಿದ್ದಾರೆ ಮಂಟಪ ಅಂದು. ಏನಿಲ್ಲ ಅಂದ್ರೆ ಭೀ ಇದು 400 ವರ್ಷ ಹಳೇದು ಒಂದು ಇತಿಹಾಸ ಇದೆ ಈ ಮಂಟಪ. ಈಗ ಅಂದ್ರೆ ಈ ಮಂಟಪ ಅಂದ್ರೆ ಈ ಗುಡಿಗ ಹಂಗೆ ಇಲ್ಲಿ ನೋಡ್ರಿ, ಇದು ಮಂಟಪ. ಇಲ್ಲಿ ಬಸವಣ್ಣ ಕಾಣಿಸ್ತಾನೆ ನೋಡಿ ನಿಮಗೆ. ಹಾಂ, ಇದು ಬಸವಣ್ಣನ ಸಲಕ್ಕಷ್ಟೇ. ಇಲ್ಲಿ ನೋಡಿ ಸುತ್ತೆಲ್ಲ ಎಷ್ಟು ಹೊರಿ ಮಾಡ್ರಿ ಮಸ್ತ್. ಅಲ್ಲಿ ಮೂಲಿ ಫಾರಿನರ್ಸ್ ರೋಡಲ್ಲಿದೆ ಅಲ್ಲಿ. ಸೊ ಇಲ್ಲಿ ಮುಂದೆ ಹೋಗ್ಕೊತ ಹೋದ್ವಿ ಅಂದ್ರೆ ಒಂದು ಇದು ಸಿಗ್ತದೆ ನಮಗೆ. ಈಗ ಅಂದ್ರೆ ರೆಸ್ಟ್ ಮಾಡೋಕೆ ಮಳೆಗಾಲ ಇತ್ತಂದ್ರೆ ಚೆನ್ನಾಗಿ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ರೂಮ್ ಇದ್ದಂಗೆ ಅಷ್ಟೇ ಸಣ್ಣದಾಗ ಇಷ್ಟೇ ಚಂದದ ಸಿಂಪಲ್ ರೆಸ್ಟ್ ಮಾಡೋಕ್ಕದ. ಇಲ್ಲ ಒಂದು ಏನೋ ಸ್ವಿಮ್ಮಿಂಗ್ ಪೂಲ್ ಇದ್ದಂಗೆ ಅದ. ಅಂದ್ರೆ ಹಿಂಗೆ ಟಬ್ ಹತ್ತಾರ, ಟಬ್ ನೀರ್ನಾಗ ಈಗ ಅಟ್ಟೆ ಟಬ್ ಇರ್ತಾರೆ, ಅದೇ ಥರ ಅದು ಇದು ನೋಡೋಕೆ. ಯಾರೇ ಹಳೆ ಕಾಲದಾಗ ಭೀ ಆ ಥರ ಟೆಕ್ನಾಲಜಿ ಇತ್ತು ಅನ್ನಿಸ್ ಮಟ್ಟಿಗೆ. ಅದೇ ಅನ್ಸುತ್ತೆ ನಂಗೆ, ಟಬ್ಬೇ ಅನ್ಸುತ್ತದು. ಆ ಥರ ನೋಡಿದ್ರೆ ಹಂಗೆ ಅನ್ಸುತ್ತೆ ಇತಿಹಾಸ. ಇದು ನೋಡಿದ್ರೆ ಇದು ಈ ಥರ ಸುತ್ತ ರೌಂಡ್ ಪ್ಲೇಸ್. ಇದು ಹೆಂಗದಂದ್ರೆ ಇದು 400 ವರ್ಷದಿಂದ 8ನೇ ಶತಮಾನದೊಂದು ಹಿಸ್ಟ್ರಿ ಇದೆ ಇದ್ರದ್ದು. ರಾಷ್ಟ್ರಕೂಟರು ಇದ್ರಲ್ಲ ಅವ್ರ ಕೈಲಿ ಕಟ್ಟಿಸಿದ್ದು ಗುಡಿ ಅದಂತ ನೋಡ್ರಿ. ಇದು ಹೆಂಗದ ನೋಡೋ ಪ್ಲೇಸ್, ಎಷ್ಟು ಭಯಂಕರ ಮಸ್ತ್ ನೋಡೋಕೆ. ಹೊರಗಿನ ನೋಡಿದ್ರೆ ನಾ ಸರ್ಚ್ ಮಾಡಿ ಚೆಕ್ ಮಾಡಿ ಪ್ರಕಾರ ಇದು ಆ ಥರ ಖಾಸ ನಂಗೆ ಏನು ಗೊತ್ತಾಗಿದ್ದಿಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಡ್ಯಾಮೇಜ್ ಆಗ್ಯದ. ಈಗ ಅಂದ್ರೆ ಬೆಳಗ್ಗೆ ಬಂದವ ಅದ್ರ ಬೇಕು ಮತ್ತು ಹಿಂಗೆ ಕಬ್ಬಣದ ಅದು ಇದು ಹಚ್ಚಿ ಸ್ಟೇಬಲ್ ಮಾಡಿಸ್ಯಾರ ಸ್ವಲ್ಪ. ಸೊ ಇಲ್ಲಿ ಈಗ ನಾವು ಒಳಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ಒಳಗೆ ಹೋದಲ್ಲದೆ ಇಲ್ಲಿ ಚಪ್ಪಲ್ ಇಡವು, ಅಂದ್ರೆ ಚಪ್ಪಲ ಬೂಟ ಏನ್ರಿ ಇದ್ದು ಅಂದ್ರೆ ನೀವು ಈ ಕಡೆ ಸೈಡಿಗೆ ಇಡಬೇಕು. ಸೈಡಿಗೆ ಇಟ್ಟು ಇಲ್ಲೆಲ್ಲ ನೋಟಿಸ್ ಬೋರ್ಡ್ ಹಾಗ್ಯಾರ, ಹಂಗಾರೆ ನೋಡ್ರಿ ನೀವು. ಸೊ ಇಲ್ಲಿ ಮುಂದೆ ಹೋಗೋದಂದ್ರೆ ಈ ಡೈರೆಕ್ಟ್ ಒಳಗೆ ಎಂಟ್ರಿ ಐತಿ, ಡೈರೆಕ್ಟ್ ದೇವ್ರ ಮೇಲೆ. ಇಲ್ಲೇನದ ಫಸ್ಟಿಗೆ ಶಿವಲಿಂಗದ ಮೂರ್ತಿ ಇದೇನಾಗ್ಯದ. ಇದು ಒಳಗೆ ಗರ್ಭಗುಡಿ ಕಟ್ಟಕಳೆಗ ಒಳಗೆ ಸ್ವಲ್ಪ ಅರ್ಧನೇ ಮಿಸ್ ಆಗ್ಯದ. ಅಂದ್ರೆ ಇದು ಅದಕ್ಕೆ ಅರ್ಧನೇ ಕಟ್ಟಡ ಆಗಿದ್ದು ಖರೆ ಹೇಳ್ಬೇಕಂದ್ರೆ. ಇತಿಹಾಸದಾಗ ಇದು ಹೆಂಗದ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೀಗ ಇದು ಕಟ್ಟಕಳೆಗ ಅರ್ಧನೇ ಆಗ್ಯದ. ಅಂದ್ರೆ ಗರ್ಭಗುಡಿ ಒಳಗೆ ಏನ್ರಿ ಒಂದು ಸ್ವಲ್ಪ ಲಿಂಗ ಆದ ಬಳಿಕ ಅಲ್ಲಿ ಮುಂದೇನು ಮಾಡೋಕ್ಕಳೆ ಸ್ವಲ್ಪ ಅರ್ಧಕ್ಕೆ ಬಿಟ್ಟು ಹೋಗಿರುತ್ತೆ. ಅದ್ರ ಸಲಕ್ಕೆ ಇದು ಹಿಂಗೆ ಅದ. ಮತ್ತು ಅದು ಅಲ್ಲದೆ ಇವೆಲ್ಲ ಈಗ ಸುತ್ತು ಕಂಬ ಗಿಂಬ ಇವೆಲ್ಲ ನೋಡ್ರಿ ಹ್ಯಾಂಗವ. ಮತ್ತು ಈಗ ಇದು ಗಾಡಿ ಮೇಲೆಲ್ಲ ಕೆತ್ತಿರೋ ಅವಾಗೆಲ್ಲ ಮೂರ್ತಿ ಏನ್ರಿ ಇದ್ದಿರ್ಬೋದು ಇಲ್ಲಿ ನಂಗೆ ಅನಿಸ್ ಮಟ್ಟಿಗೆ. ಬಟ್ ಇಲ್ಲಿ ಇದು ನೋಡಿದಕ್ಕೆ ದೇವಿ ಭೀ ಅನ್ನಿಸ್ತದ, ಹನುಮಂದಿರ ಅನ್ನಿಸ್ತದ,
4-5 ರೂಪ ಅನ್ನಿಸ್ತದೆ ಇದ್ರೊಳಗೆ, ಒಂದೇ ಅಲ್ಲ. ಇಲ್ಲಿ ಒಂದು ಆನೆ ಮುಖ ಕಾಣಿಸ್ತದೆ. ಹಂಗೆ ಇಲ್ಲಿ ಈ ಥರದ ಇವು ಎಲ್ಲ 400 ವರ್ಷ ಹಿಂದಿದ್ದು. ಅಂದರೆ 8ನೇ ಶತಮಾನದಾಗ ಕೃಷ್ಣ ಮೊದಲನೇ ಕೃಷ್ಣ ಏನಿದ್ರಲ್ಲ ಅವ್ರ ಕೈಲಿ ಕಟ್ಟಿದ್ದು. ಅದಂದ್ರೆ ಅದಕ್ಕಿಂತ ಮೊದಲು ಹೇಳ್ಬೇಕಂದ್ರೆ ಮಹಾಭಾರತಗೇನು ಪಾಂಡವರು ಇದ್ರಲ್ಲ, ಪಾಂಡವರು ಸ್ವಲ್ಪ ದಿನ ಹಿಂಗೆ ಏನೋ ಇದಿತ್ತಲ್ಲ, ಒಂದು ಸ್ವಲ್ಪ ದಿನ ಈ ಕಡೆ ಬಂದಾಳಾಗ ಇದೇ ಜಗಿನಾಗ ಈ ಏರಿಯಾದಾಗ ಇದೇ ಜಗಿನಾಗಲ್ಲ 4 ದಿನ ಒಂದು ತಿಂಗಳ ಹಿಂಗೇನೋ ಇದ್ದಿರತ್ತೆ. ಸೊ ಇವು ಕಂಬ ಗಿಂಬ ಎಲ್ಲ ಎಷ್ಟು ಭಾರಿ ಮಸ್ತ್ ಸೀನ್ ಅದ ನೋಡ್ರಿ ನೀವು. ಇದು ಒಳಗಿಂದ ಅದ, ಬಟ್ ಇದೇನು ಕಾಣಿಸ್ಲಾಗ್ಯದ ಅನಿಸ್ಕೊಂಡಿದ್ದ ನಿಮ್ಗೆ ಈ ಕಡೆ ಸಣ್ಣ ದೃಶ್ಯ. ಇವೆಲ್ಲ ಕಂಬ ಗಿಂಬ ಇದೇನದ ನೋಡೋಕ್ಕಿಟ್ಟು ಈಗ ನಾ ಫಸ್ಟಿಗೆ ಚೆಕ್ ಮಾಡಿದಾಳಾಗ ಎಲ್ಲ ನಂಗೆ ಬೇರೆ ಅನಿಸಿತ್ತು. ಬಟ್ ಇದು ಇಲ್ಲಿ ಇದ್ದಾಳಾಗ ಇಲ್ಲಿ ಬಂದಾಳಾಗ ಇಟ್ಟು ಪ್ರಶಾಂತ ಇಟ್ಟು ಶಾಂತ ಒಳಗೆ ಮತ್ತು ಎ ಸಿ ಇದ್ದಂಗೆ ಫೀಲ್. ಒಳಗೆ ಹಿಂಗೆ ಒಂದು ತುಸ್ಸಿನ ಜಗಿ ಕಟ್ಟೀರ್ ಅನ್ನೋದು ಏನು ಸೀನೇ ಇಲ್ಲ, ಅಷ್ಟು ಮಸ್ತ್ ಅದ ಗುಡಿ. ನೀವು ಯಾರೇ ಪುಣಾಗ ಬಂದ್ರಿ ಅಂದ್ರೆ ಡೈರೆಕ್ಟ್ ನಿಮ್ಮ ಅಡ್ರೆಸ್ ಐತಿ ನೋಡಿ ಇದ್ರ ಬಗ್ಗೆ ಹೆಂಗಂದ್ರೆ ಬರೋದು ಹೆಂಗೆ. ಈಗ ನೀವು ಡೈರೆಕ್ಟ್ ಕರ್ನಾಟಕದಲ್ಲಿ ನೀವು ಡೈರೆಕ್ಟ್ ಪುಣಾಗ ಬಂದ್ವಿ ಅಂದ್ರೆ ಚೆನ್ನಾಗಿ ಡೈರೆಕ್ಟ್ ಸ್ವರ್ಗೇಟ್ ಬಸ್ಸೇ ಸಿಗ್ತಾವೆ ನಮಗೆ. ಸ್ವರ್ಗೇಟ್ ಬರೋದು, ಸ್ವರ್ಗೇಟ್ಲೆ ಶಿವಾಜಿ ನಗರ ಬಸ್ ತುಂಬ್ಯವ. ನಿಮ್ಮ ಒಂದು 5 ನಿಮಿಷ ಶಿವಾಜಿ ಬಸ್ ಸಿಗ್ತಾವೆ ನಿಮ್ಗೆ. ಶಿವಾಜಿ ನಗರ ಬಸ್ಸಿಗೆ ಹತ್ತೋದು, ಸೀದಾ ಶಿವಾಜಿ ನಗರ ಬಸ್ಸಿಂದ ಮುಂದೆ ಬಂದು ಅಂದ್ರೆ ಇಲ್ಲೇನು ಬರ್ತದೆ, JM ಚೌಕ್ ಬರ್ತದೆ. JM ಚೌಕ್ ಬಂದಿರಲ್ಲ, JM ಚೌಕದಾಗ ಬಂದ್ರಂದ್ರೆ ಅಲ್ಲಿ ಒಂದು 2-3 ಹೆಜ್ಜೆ JM ಚೌಕ್ ಅಂದ್ರೆ ಅಲ್ಲಿ ಒಂದು ಜಂಗ್ಲಿ ಮಹಾರಾಜ ಅಂತ ಒಬ್ಬರು ಗುಡಿ ಅದ, ಜಂಗ್ಲಿ ಮಹಾರಾಜ ಅಂತ ಹೇಳೋದು. ಅವ್ರದ್ದು ಗುಡಿ ಸ್ವಲ್ಪ ಒಂದು 2-3 ಹೆಜ್ಜೆ ಮುಂದೆ ಬಂದ್ರಿ ಅಂದ್ರೆ ಡೈರೆಕ್ಟ್ ಇಲ್ಲಿ ಒಂದು ಕರ್ವ್ ಅದ ಬಂದ್ರೆ ಒಳಗಂದ್ರೆ ಡೈರೆಕ್ಟ್ ನಿಮಗೆ ಇದೇ ಪ್ಲೇಸಿಗೆ ಅದ. ಇವು ನೋಡಿ ಕಂಬ ಗಿಂಬ ಹೆಂಗೆ ಇವೆಲ್ಲ ನಾವು ನೋಡಿದ್ರೆ ಅನ್ಸಲ್ಲ ನಮ್ಗೆ ಈ ಗುಡಿ ಹಳಿದದ, 400 ವರ್ಷ ಹಳಿದದ ಗುಡಿ. ಈಗ ನಿಮ್ಗೆ ಏನೋ ಅನ್ಸಲ್ಲಿ ಫೀಲೇ ಬರಲ್ಲ. ಮತ್ತು ಒಳಗೆ ಸದ್ಯಕ್ಕೆ ಇದೇನೋ ಒಳಗೆ ಎಲ್ಲ ಡ್ಯಾಮೇಜ್ ಆಗ್ಯಾವ. ಇದೇನಾಗಿದೆ ಅಂದ್ರೆ ಡ್ಯಾಮೇಜ್ ಆಗೈತಲ್ಲ ಏನಂದ್ರೆ ಈ ಮಂದಿರ 760 ಫೀಟ್ ತಳಗಿಂದ ಮೀಟ್ರ್ ಅಲ್ಲ 760 ಮೀಟ್ರ್ ತಳಗಿಂದ ಮ್ಯಾಲ್ಕತ್ತ ಹಬ್ಬಿದದ, ಅಂದ್ರೆ ಎತ್ತರಿಗೆ ಅದ. ಇದೇನಂದ್ರೆ ಮರಾಠ ಸಾಮ್ರಾಜ್ಯ ಏನಿತ್ತಲ್ಲ ಅವಾಗ ಮರಾಠ ಅಂದ್ರೆ ಪೇಶ್ವೆಗಳು ಇದ್ದಳಗ, ಅಂದ್ರೆ ಬಾಜಿರಾವ್ ಏನಿದ್ರಲ್ಲ ಬಾಜಿರಾವ್ ಸಾಮ್ರಾಜ್ಯದೊಳಗ ಮೇನ್ ಇದೇನು ಕೇಂದ್ರದೊಳಗ ಅವರು ಏನು ಸರ್ಕಲ್ ಇತ್ತಲ್ಲ ಆ ಸರ್ಕಲ್ ಏರಿಯಾದಾಗ ಇದು ಬರ್ತಿತ್ತು ಮೇನ್. ಇದು ಹೆಂಗಂದ್ರೆ ಬ್ರಿಟಿಷರ್ ಕಾಲಕ್ಕಿಂತ ಮೊದಲಿನ ಅದ. ಅಂದ್ರೆ ಬ್ರಿಟಿಷರ್ ಎಲ್ಲ ಸರ್ಚ್ ಇದು ಮಾಡಿದಳಾಗ ಚೆಕ್ ಮಾಡಿದಳಾಗ 400 ವರ್ಷಕ್ಕಿಂತ ಹಿಂದಿನದ ಅಂತ ಹೇಳ್ತಾರೆ. ಸೊ ಇದೇನಾಗಿತ್ತು ಅಂದ್ರೆ ಮಣ್ಣಾಗ ಮುಚ್ಚಿ ಹೋಗಿತ್ತು. ಅಂದ್ರೆ ಈಗ ಅವಾಗೆಲ್ಲ ಗುಡ್ಗಾಡು ಎಲ್ಲ ಇರ್ತಿತ್ತು, ಎಲ್ಲ ಮಣ್ಣು ಯಾವಾಗ ಭೀ ಗುಡ್ಡಕ್ಕೆ ಕೆಸಿತಿತ್ತು, ಯಾವಾಗ ಭೀ ಮಣ್ಣು ಬೀಳ್ತಿತ್ತು ತುಂಬುತ್ತಿತ್ತು. ಹಂಗೆ ಮಣ್ಣಾಗ ಮುಚ್ಚಿಗಿತ್ತು. 1977ದಾಗ ಹಿಂಗೆ ಗಾರಿಕೆ ಅದರದು ಅದು ಇದು ಮಾಡೋದ್ರದಾಗ ಇದು ಗುಡಿ ಅಲ್ಲಿ ಉದ್ಭವ ಆಗಿತ್ತು, ಅಂದ್ರೆ ಕಂಡು ಬಂದಿತ್ತು ಎಲ್ಲರಿಗೆ. ಸೊ ಅಲ್ಲಿ ಹಿಡಿದು ಗೊತ್ತೈತೆ ಎಲ್ಲರಿಗೆ ಇಲ್ಲೊಂದು ಮಂದಿರ ಅದಪ್ಪ, ಇಲ್ಲಿ ಪಾತಾಳೇಶ್ವರ ಮಂದಿರ ಅಂದ್ರೆ ಈಗ ನೆಲದಾಗಿತ್ತಲ್ಲ. ಸೊ ಅದ್ರ ಸಲಕ್ಕೆ ಇದಕ್ಕೆ ಪಾತಾಳೇಶ್ವರ ಅಂತ ಹೆಸರು ಬಿತ್ತು. ಅಷ್ಟೇ ಪಾತಾಳೇಶ್ವರ ಅಂತ ಅಷ್ಟೇ ಹೆಸರಿಲ್ಲಿ ಈ ಮಂದಿರಕ್ಕೆ ಪಾಂಚಾಲೇಶ್ವರ ಅಂತ ಕರಿತಿರು. ಸೊ ಹಿಂಗೆ ಈ ಥರ ಇತ್ತು. ಇದ್ರ ಬಗ್ಗೆ ಭಾಳ ಅಂದ್ರೆ ಏನಂತ ಈ ಗುಡಿ ಒಳಗೆ ಬಂದ್ರೆ ಅಂದ್ರೆ ನೀವು ಗ್ಯಾರಂಟಿ ಹೇಳ್ತೀನಿ ಗುಡಿ ಭಾಳ ಪ್ರತ್ಯಕ್ಷ ಮಸ್ತ್ ಅದ. ಇಟ್ಟು ಸಿಚುವೇಶನ್ ಇಲ್ಲೆಲ್ಲ ಒಳಗೆಲ್ಲ ಕಂಬ ಎಲ್ಲ ಕೆತ್ತಾರ, ಎಲ್ಲ ಮೂರ್ತಿ ಗಿರ್ತಿದ್ದು ಏನೋ ಅಲ್ಲೆಲ್ಲ ತೆಗದಾರ. ಸೊ ಇದ್ರ ಸಲಕ್ಕೆ ಗುಡಿ ಮಸ್ತ್ ಅದ. ಯಾರಾದ್ರೂ ಇದ್ದಂದ್ರೆ ವಿಸಿಟ್ ಮಾಡೋಕೆ ಆ ಕಡೆ ಸ್ವರ್ಗೇಟ್ ಕಡೆ ಬಂದ್ರಂದ್ರೆ ಶಿವಾಜಿನಗರ ಕಡೆ ಬಂದ್ರಂದ್ರೆ ಚೆನ್ನಾಗಿ ಈ ಕಡೆ ಬಂದು ಈ ಗುಡಿದಾಗ ಬಂದ್ರೆ ಅಂತಿಕೋ ನಾ ಹೇಳ್ತೀನಿ ನಿಮ್ಗೆ ಇಟ್ಟು ಮಸ್ತ್ ಇಟ್ಟು ತಂಪದ. ಒಳಗರೆ ಭೈ ಅಮೇಝಿಂಗ್ ಅದ ಭೈ. ಈ ಗುಡಿನ ಎಲ್ಲಿ ಸರ್ಚ್ ಮಾಡಿ ನಾ ಚೆಕ್ ಮಾಡಿದಾಳೆ ಗುಡಿ ಹೆಂಗೆ ಅನ್ಸಿತ್ತಪ್ಪ ಅಂದ್ರೆ ಅಷ್ಟು ನಾರ್ಮಲ್ ಇರ್ಬೇಕಪ್ಪ ಗುಡಿ ನೋಡಿ ಬರಮಿ ಅಂದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಯಾಕೆ ಹಳಿ ಕಾಲದ ಅಂತ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಂತ ನಾ ಬಂದಿದ್ದು. ಬಟ್ ಈ ಗುಡಿ ಮೇಲೆ ಬಂದೊಳಗೆ ಗೊತ್ತಿತ್ತು. ಗುಡಿ ನೋಡ್ರಿ ಇದು ಬ್ಯಾಕ್ ಸೈಡ್ ಅದನ್ನ ಇದು ಬ್ಯಾಕ್ ಸೈಡ. ಇದ್ರದ್ದು ಫ್ರಂಟ್ ಏನದಲ್ಲ ಇಲ್ಲಿ ಈ ಕಡೆ ಹೋಗಿ ಈ ಕಡೆ ಸ್ವಲ್ಪ ಸೈಡಿಗೆ ಹೋದಂದ್ರೆ ಇಲ್ಲೇ ಸೆಂಟ್ರದಾಗ ಇಲ್ಲಿ ಗುಡಿ ಐತಿ. ಇಲ್ಲಿ ಒಳಗೆ ಇಲ್ಲಿ ಅಂಬಾಭವಾನಿ ಈಚೆ ಕಡೆ ಸೈಡ್ ಅಂಬಾಭವಾನಿ ಐತಿ. ಫಸ್ಟ್ ಈಗ ನಡ್ಬರ್ಕ್ ಪರಮಾತ್ಮಂದ ಅದ, ಅದಾದ ಕಡೆ ಹನುಮಾನ್ ದೇವ್ರು. ಹಿಂಗೆ 3 ಟೈಪ್ 3 ಮಂದಿ ದೇವ್ರದ್ದು ಒಂದದ. ಬಟ್ ಮೇನ್ ಅಂದ್ರೆ ಪಾತಾಳೇಶ್ವರ ಅಂದ್ರೆ ಪರಮಾತ್ಮನ ಮೇನ್ ಅದ ಇಲ್ಲಿ. ಇದೇನಪ್ಪ ಹಿಸ್ಟ್ರಿ ಹಿಸ್ಟ್ರಿ ನಿಮಗೆ ಹೇಳಿರ್ಬೇಕು, ಹಿಂದೆ ಹೇಳಿರಲಿಲ್ಲ ನಾನು ನೋಡಿ ನಾ ಚೆಕ್ ಮಾಡಿ ಬಂದೊಳಗೆ ನನಗೆ ಅನಿಸಿದ್ದಿಲ್ಲ ಇಟ್ಟು ಶಾಂತ ಇರ್ತದೆ. ನಾನು ನೋಡಿದೆ ಅವ್ರ ವೀಡಿಯೋಗಳು ಎಲ್ಲ ಅದ್ರ ಇದೆಲ್ಲ ಸರ್ಚ್ ಮಾಡಿದೊಳಗೆ ಶಾಂತ ಇದ್ದದಪ್ಪ ಹಿಂಗದ ಹಿಂಗೆ ಅಟ್ಟೆ ಕೇಳಿದೆ ನಾ. ಬಟ್ ಇಲ್ಲಿ ಬಂದೊಳಗೆ ಗೊತ್ತಾಗ್ತದೆ ಇಲ್ಲಿ ಬರ್ಬೇಕು ಖರೇನೆ ಯಾರು ಈ ಕಡೆ ಇದು ಹೆಂಗೆ ಬರ್ತಾರೆ ಅಂದ್ರೆ ಡೈರೆಕ್ಟ್ ಸ್ವರ್ಗೇಟ್ ಬಂದ ಬಳಿಕ ಶಿವಾಜಿನಗರ ಬಂದ್ರೆ ಅಂದ್ರೆ JM ಚೌಕ್ ಅಂದ್ರೆ ಇಲ್ಲೇ ಬರ್ತೀವಿ ಡೈರೆಕ್ಟ್. ನೀವು ಜಂಗ್ಲಿ ಮಹಾರಾಜಂದು ಇಲ್ಲಿ ಒಬ್ಬರು ಮಟ್ಟದ ಜಂಗ್ಲಿ ಮಹಾರಾಜಂದು ಅಲ್ಲಿ
ಅವ್ರದ್ದು ಗುಡಿ ಅದ. ಆ ಗುಡಿದಾಗನ ಸ್ವಲ್ಪ ಒಂದೆರಡು ಹೆಜ್ಜೆ ಮುಂದಿಟ್ಟಂದ್ರೆ ಈ ಪಾತ್ರೇಶ್ವರ ಗುಡಿ ಇದೆ. ಇಲ್ಲಿ ಖಂಡಿತ ಹೇಳಿದ್ರು ಬರಲೇಬೇಕು ನೀವು, ಯಾರು ಮಿಸ್ ಮಾಡೋಂಥ ಸೀನೇ ಇಲ್ಲ. ಗುಡಿ ಆ ಥರ ಅದ. ಸ್ವರ್ಗಟ್ಟಿಗೆ ನಾವು ಡೈರೆಕ್ಟ್ ಕರ್ನಾಟಕದಲ್ಲಿ ಬಂದರೆ ಡೈರೆಕ್ಟ್ ಸ್ವರ್ಗಟ್ಟು ಬರ್ತಾರೇನೋ ಎಲ್ಲರೂ. ಬಟ್ ಸ್ವರ್ಗಟ್ಟು ಬಂದು ಅಂದ್ರೆ ಸ್ವರ್ಗಟ್ಲಿ ಈ ಕಡೆ ಈಸಿ ಅದ, ಏನು ಹೈರಾಣಿಲ್ಲ ಏನಿಲ್ಲ. ಒಂದು 60 ಭಾಳ ಒಂದು 60 ರೂಪಾಯಿ, ಒಂದು 100 ರೂಪಾಯಿ ಖರ್ಚಾಗುತ್ತೆ ನಿಮ್ಮದು. ಬಟ್ ಈ ಕಡೆ ಬಂದು ಇಲ್ಲಿದು ವಾತಾವರಣ ನೋಡಿ, ಇದು ವಿಡಿಯೋ ಇಲ್ಲಿದೆಲ್ಲ ನೋಡಿ, ಇಲ್ಲಿ ನೋಡಿದ್ರೆ ತಿಳ್ಕೊಂಡು ಇಲ್ಲಿದು ಹೋಗ್ಬಾರ್ದು ಅನ್ನಿಸ್ತಾನೆ. ಇಲ್ಲಿ ಬಂದೊಳಗೆ ಕಟ್ಟ ವಿಡಿಯೋ ಶೂಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಹೋಗ್ಬೇಕು. ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋ ಮತ್ತು ಕಂಟಿನ್ಯೂ ಪ್ಲ್ಯಾನ್ ನೋಡೋಕೆ ನಂದು ವಿಚಾರ ಇತ್ತು. ಬಟ್ ಇಲ್ಲಿ ಬಂದು ಅರ್ಧ ತಾಸು ಮೇಲೆ ಇತ್ತು. ನಾ ಈಗ ವೀಡಿಯೋ ಮಾಡಿಲ್ಲ, ಅರ್ಧ ತಾಸು ಮೇಲೆ ಇತ್ತು. ಬರೀ ವೀಡಿಯೋ ಸ್ಟೇಟ್ ಮಾಡಿಲ್ಲ, ಅದಾದ್ಮೇಲೆ ಅರ್ಧ ತಾಸು ಇಲ್ಲೇ ಕೂತೀನಿ. ಈಗ ನಿಮಗೆ ತೋರಿಸೋದಿಲ್ಲ, ಟೈಮ್ ಹೆಚ್ಚಿಗೆ ಬಿಡು. ಅರ್ಧ ತಾಸು ಇತ್ತು ಇಲ್ಲೇ ನಾ ಕೂತೀನಿ. ಹೋಗ್ಬೇಕಂತೀನಿ ಮನೆಗೆ, ಆದ್ರೆ ಏನದು ಗೊತ್ತಿಲ್ಲ ಪಾಸಿಟಿವ್. ಬಟ್ ಇಲ್ಲಿ ಹಿಡ್ಕೊಂಡು ಕೂತಂದು ನನಗೆ ನೋಡೋದು ಕೂಡ್ಬೇಕಂತ ನನಗೆ ಗೊತ್ತಾಗಲ್ಲ. ಇನ್ನೂ ಭೀ ಹೋಗೋ ಮನಸ್ಸು ಬರ್ರಿ ನನಗೆ. ಬಟ್ ಪ್ರಶಾಂತ್ ಅದ. ಇಲ್ಲೇ ಎಲ್ಲರ ಹಾಸಿಗೆ ಇರ್ತದ್ರೆ ಇಲ್ಲೇ ಬಸಕದ ಮಕ್ಕ ಬಿಡೋದಿಲ್ಲ, ಇಲ್ಲೇ ತಂಪು ಇಲ್ಲೇ ಇದು ಬಿಡೋಕೆ ಈ ಥರ ಫೀಲ್ ಹೊಂಟದ. ನನಗೆ ಹೊಂಟದ. ನೀವು ಬಂದರೆ ಗ್ಯಾರಂಟಿ ನಿಮಗೆ ಬರ್ತದೆ. ಬಟ್ ಇವೆಲ್ಲ ಒಳಗೆಲ್ಲ ಕಂಬದಾಗೆಲ್ಲ ಕೆತ್ತಾರಲ್ಲ, ಅವೆಲ್ಲ ಮೂರ್ತಿಗೆ ಎಲ್ಲ ಕೆತ್ತಾರ. ಅದು ಮಾಡೋದು ತಪ್ಪದ, ಅದು ಮಾಡ್ರಿ ಈಗ. ಬಟ್ ಗುಡಿ ಮಸ್ತ್ ಅದ. ಯಾರು ಮಿಸ್ ಮಾಡ್ಕೊಂಬಿಡ್ರಿ, ಬರಲೇಬೇಕು ಗುಡಿಗೆ. ಓಕೆ, ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಹಾಕಿರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ ಇದೇ ಥರ ಝಕ್ಕಾಸಾಗಿ. ಮತ್ತು ನಿಮಗೆ ಒಂದು ಐಡಿಯಾ ಅದ. ಈಗ ಪಾತ್ರೇಶ್ವರ ಮಂದಿರ ಬಂದಿನ, ಅದು ಪರಮಾತ್ಮ ಮಂದಿರ ಬಂದೀನಿ ಮೇನು. ಸೊ ಇನ್ನೂ ಒಂದು ಐಡಿಯಾ ಹೇಳ್ರಿ. ನಾನು ನೆಕ್ಸ್ಟ್ ಕಂಟೆಂಟ್ ಏನು ಕೊಡಲಿ ನೀವು, ಯಾವ ದೇವ್ರ ಮೇಲೆ ಹೋಲಿ ಅಂದ್ರೆ ಪರಮಾತ್ಮ, ಪಾರ್ವತಿ, ಇಲ್ಲ ಲಕ್ಷ್ಮೀ, ಗಣಪತಿ, ಹಿಂಗೆ ದೇವ್ರುಗಳ್ದಾಗ ಯಾವ ದೇವ್ರದ್ದು ಹೇಳ್ತೀರಿ, ನಾನು ನೆಕ್ಸ್ಟ್ ಕಂಟೆಂಟ್ ನೆಕ್ಸ್ಟ್ ವಿಡಿಯೋ ಅದೇ ಹಾಕ್ಬೇಕಂತ ಪ್ಲ್ಯಾನ್ ಮಾಡೀನಿ. ಸೊ ನೀವು ಏನು ಹೇಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಅದ ನೆಕ್ಸ್ಟ್ ವಿಡಿಯೋ. ಓಕೆ, ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ ಇದೇ ಥರ. ಓಕೆ, ಬಾಯ್, ಸಿಗ್ತೀನಿ. ಸಿ ಯು. ಸೊ